ಬೆಳ್ಳಂಬೆಳಗ್ಗೆ ಬಾರ್ ಓಪನ್. ಅಬಕಾರಿ ನಿಯಮ ಮೀರಿ ಅವಧಿಗೂ ಮುನ್ನ ಬಾರ್ ಓಪನ್. ನಿಯಮದ ಪ್ರಕಾರ 10 ಗಂಟೆ ನಂತರ ಓಪನ್ಗೆ ಅವಕಾಶ. ನಿಯಮ ಮೀರಿ ಸೂರ್ಯ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕನ ದರ್ಬಾರ್. ಚಿಕ್ಕಬಾಣವಾರದ ಗಂಗಮ್ಮ ದೇವಸ್ಥಾನದ ಬಳಿ ಇರುವಂತಹ ಬಾರ್. ಕಣ್ಮುಚ್ಚಿಕೊಂಡು ಕುಳಿತಿರುವ ಅಬಕಾರಿ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ ಬಾರ್ ತೆಗೆದ್ರು ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ ಪೊಲೀಸರು. ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿ. ಸಾರ್ವಜನಿಕರಿಂದ ಬಾರ್ ತೆಗೆದಿರುವುದಕ್ಕೆ ವ್ಯಾಪಕ ಖಂಡನೆ. ಅಧಿಕಾರಿಗಳು ಬರೋ ತನಕ ಸ್ಥಳೀಯರಿಂದ ವಿರೋಧ ಪ್ರತಿಭಟನೆ. ಇವಾಗ ಎಷ್ಟಪ್ಪ ಟೈಮು? ಬ್ರದರ್ ಎಷ್ಟು ಗಂಟೆ ಟೈಮ್ ಈಗ? 8:15. 10 ಗಂಟೆ ಇರೋದಕ್ಕೆ ಎಷ್ಟು ಗಂಟೆ ತೆಗ್ದಿದ್ದು ಬಾರ್ ನೀನು? ಮತ್ತೆ 10 ಗಂಟೆ 1-2 ಅವರ್ ಮುಂಚೆ ರೆಸ್ಟೋರೆಂಟ್ ಚಿಕ್ಕಬಳ್ಳಾಪುರ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ CL9 ತೆಗಿಬೇಕಾಗಿರೋದು 10:10 ತೆಗಿಬೇಕು. 8:08 ಅವನು ಬಾರ್ ತೆಗಿತಾನೆ. ನಾವು ಫೋನ್ ಪೇಲಿ ನಾವು ಪರ್ಚೇಸ್ ಮಾಡಿದ್ದೀವಿ. ಇಲ್ಲಿರೋರೆಲ್ಲ ಕೂಲಿ ಕಾರ್ಮಿಕರು. ಯಾರು ಎಜುಕೇಟೆಡ್ಸ್ ಕುಡಿಯೋಕ್ಕೆ ಬೆಳಗ್ಗೆ ಟೈಮ್ ಬರಲ್ಲ. ಕೂಲಿ ಕಾರ್ಮಿಕರು ಬಂದು ಇಲ್ಲಿ ಕುಡಿಯೋರು, ಕೆಲಸ ಕಾರ್ಯ ಬಿಡ್ತಾರೆ. ಆದ್ರಿಂದ ಅವ್ರ ಕುಟುಂಬದವ್ರು ಬೀದಿಗೆ ಬರ್ತಾವ್ರೆ. ಇದು ಯಾರಿಗೂ ಬೇಕಾಗಿಲ್ಲ. ಮುಖ್ಯ ರಸ್ತೆಯಲ್ಲೇ ಪೊಲೀಸು ಗಸ್ತು ಮಾಡ್ತಿರ್ತಾರೆ, ಅವ್ರಿಗೂ ಕಣ್ಣಿಗೆ ಕಾಣಲ್ಲ. ನಾವು ಹಿಡ್ದಾಗ ಒಳ್ಳೆ ಹೀರೋಗಳ ತರ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಯಾವ್ದು ಮ್ಯಾನ್ ಹ್ಯಾಂಡ್ ಆಗಿಲ್ಲ, ಯಾರ ಮೇಲೆ ಯಾರು ಗಲ್ಲೆ ಮಾಡಿಲ್ಲ, ಯಾರ ಮೇಲೆ ಏನು ಮಾಡಿಲ್ಲ. CC ಕ್ಯಾಮ್ರಾ ಇದೆ. ಆರಾಮ ಬರ್ತಾರೆ, ಬಾರ್ ಜೀಪಲ್ಲಿ ಕುಂಡಿಸ್ಕೊಂತಾರೆ, ಹೋಗ್ತಾರೆ. ಇಲ್ಲಿ ಸಾಯ್ತಾ ಇದ್ದೀವಿ ಬಡ್ಕೊಂಡು ನಾವು. ನಮಗೆ ಇದಿಲ್ಲ, ಅವ್ರಿಗೆ ಎಸ್ಕಾಟ್ ಕೊಡ್ತಾರೆ. ಈಗ ಅಬ್ಕಾರಿ ಇಲಾಖೆಯವ್ರು ಬಂದವ್ರೆ. ಅಬ್ಕಾರಿ ಇಲಾಖೆಯಲ್ಲಿ ಕಾನೂನು ತುಂಬೋಗ ಅಬ್ಕಾರಿ ಇಲಾಖೆ ಕಾನೂನಲ್ಲಿ ಏನಿದೆ ಅದನ್ನ ಅವ್ರು ಕ್ರಮ ಕೈಗೊಳ್ಬೇಕು ಅಂತ ನನಗೆ ಒತ್ತಾಯ ಹಾಕಿದ್ದೀನಿ. ಮಾನ್ಯ ಇನ್ಸ್ಪೆಕ್ಟರ್ ರವೀಂದ್ರ ಅವ್ರಿಗೆ ಅವರ ಒಂದು ಟೀಮ್ನ ಕಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಅಬ್ಕಾರಿ ಇಲಾಖೆಯವ್ರು ಮನವಿ ಮಾಡ್ತೀನಿ, ದಯವಿಟ್ಟು ನೀವು ಉಡಾಫೆ ತರ ಬಿಡಬೇಡಿ. ಇವತ್ತು ಅಬ್ಕಾರಿ ಇಲಾಖೆ ಮೇಲೆ ನಂಬಿಕೆ ಜನಕ್ಕೆ ಹೋಗ್ತಾ ಇದೆ. ಎಷ್ಟದ್ರಿಂದ ಅಷ್ಟೊಂದು ಕೋಪನ್ ಆಗ್ತಾ ಇದೆ. ಇಂಥವ್ರ ಮೇಲೆ ನೀವೆಲ್ಲ ನೇರವಾಗಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದೀವಿ. ಈಗ ಅವ್ರೇನ ನೆಕ್ಸ್ಟ್ ಅವ್ರ ಪ್ರೊಸೀಜರ್ ಏನಿದೆ ಅದು ಮಾಡ್ತೀವಿ ಅಂತ ಅವರು ತಮ್ಮ ಹೆಸರು ಸಬ್ ಇನ್ಸ್ಪೆಕ್ಟರ್ ಲಿಂಗರಾಜ್ ಅವ್ರಿಗೆ ಹೇಳಿದ್ದಾರೆ. ಹಾಗಾಗಿ ನಾವು ಇವಾಗ ಅವ್ರು ಏನ್ ಮಾಡ್ತಾರೆ ಅಂತ ನೋಡಿ ನಾವೀಗ ನಾವು ಲಿಖಿತ ದೂರನ್ನ ನಾವು ಕೊಡ್ತೀವಿ ಅವ್ರಿಗೆ. ಮೀಡಿಯಾದವರು ನಮ್ಮ ಕ್ಯಾಮ್ರಾ ಮುಟ್ಟಂಗಿಲ್ಲ. ಮೀಡಿಯಾದವರು ಹೇಳ್ರಿ, ಈಗ ಏನ್ ಮೀಡಿಯಾದವರು ಲಾಠಿ ತೆಗ್ದಿರಾ? ಸಪೋರ್ಟ್ ಮಾಡಕ್ ಬಂದಿದ್ದೀರಾ ನೀವು? ಮತ್ತೆ ಏನು ಮತ್ತೆ ಆಫ್ ಮಾಡ್ರಿ ಅಂತ ಯಾಕೆ ಹೇಳ್ತೀರಾ? ಆನ್ ಮಾಡ್ರಿ. ಅಲ್ಲ, ಮೀಡಿಯಾದವ್ರ ಕ್ಯಾಮ್ರಾ ಮೊಬೈಲ್ ಹೆಂಗ್ ಮುಡ್ತೀರಾ ಸರ್ ನೀವು? ಮೀಡಿಯಾದವ್ರ ಕ್ಯಾಮ್ರಾ ಹೆಂಗ್ ಮುಡ್ತೀರಾ ಹೇಳಿ ನೀವು? ಯಾವ ಆಗ್ತಲ್ಲಿದೆ ವಿಡಿಯೋ ಮಾಡಬಾರ್ದು ನಿಮ್ದು ಅಂತ ಸಪೋರ್ಟ್ ಮಾಡಕ್ ಬಂತೀರಾ? ಮತ್ತೆ ಆಫ್ ಮಾಡೋದು ಯಾಕೆ ಹೇಳ್ತೀರಾ? ಲಾಠಿ ತಗೊಂಡು ಹೊಡಿತೀರಾ? ನೀವು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಮ್ಮ ಲಾಠಿ ತಗೊಂಡು ಹೊಡೆಯಕ್ ಬಂತೀರಾ ನೀವು? ಅಬ್ಕಾರಿ ಬರ್ಬೇಕು ಸರ್. ಅಬ್ಕಾರಿ ಬರೋವರೆಗೂ ನಾವು ಎದ್ದಾಳಲ್ಲ. ಆದ್ರೆ ಪ್ರೊಟೆಕ್ಷನ್ ಕೊಡಿ. ಇಲ್ವಾ ಹೋಗಿ. ಈಗ ಏನೇಂತವ್ರು ನಿಮ್ಮ ಆಫೀಸರ್ ಏನ್ ಹೇಳ್ತಾರೆ ಸರ್? ನಮ್ಮ ಹೈಯರ್ ಆಫೀಸರ್ಗೆ ಅವ್ರ ಗಮನಕ್ಕೆ ತಂದು ಅವ್ರು ಇನ್ ಮುಂದೆ ಯಾವುದೇ ರೀತಿ ತೆಗೆಯದೇ ಇದ್ದಾಗ ನಾವು ಇದು ಮಾಡ್ತೀವಿ. ಕಾನೂನು ಕೇಸ್ ಮಾಡಿದ್ವಿ ಆಲ್ರೆಡಿ. ಸುಮಾರು ಕೇಸ್ ಮಾಡಿದ್ವಿ. ಹೈಯರ್ ಆಫೀಸರ್ ಇದ್ರಲ್ಲೇ ನಮ್ಗೆ ಅವ್ರು ಹೇಳ್ತಾರೆ, ಅವ್ರ ಪ್ರಕಾರ ಮಾಡ್ತೀವಿ. ಕ್ರಮ ಕೈಗೊಳ್ತೀರಾ? ಹೈಯರ್ ಆಫೀಸರ್ ಗಮನಕ್ಕೆ ತರ್ತೀವಿ, ಅವ್ರು ಹೇಳ್ದಂಗೆ ನಾವು ಕೆಲಸ ಮಾಡ್ತೀವಿ. ನಮ್ಮ ಹೆಸರು ಲಿಂಗರಾಜು ಅಂತ ಹೇಳ್ತೀನಿ. ಅಲ್ಲ ಸರ್, ಹೆಂಗೆ ಸರ್ ಹಿಂಗೆ ಲಾಸ್ಟ್ ಟೈಮ್ ಆಚಾರ್ಯ ಕಾಲೇಜ್ ರೋಡಲ್ಲಿ ಒಂದು ಆಗಿತ್ತು. ನಾವ್ ಏನ್ ಮಾಡ್ಬೇಕು ಹೇಳಿ? ನಾವ್ ಯಾರ ಮೇಲೆ ದಯವಿಟ್ಟು ಏನ್ ಗೊತ್ತಾ? ಹೌದು ಸರ್ ದಯವಿಟ್ಟು ಸರ್ ಏನ್ ಗೊತ್ತಾ ಸರ್, ಇಲ್ಲಾಂದ್ರೆ ನಾನು ರೋಡ್ ಬಂದ್ ಮಾಡಿಸ್ತೀನಿ. ಇಲ್ಲಿ ದಯವಿಟ್ಟು ಬರ್ಬೇಕು ನೀವು. ನಿಜವಾಗ ನಮ್ಗೆ ಭಾರಿ ಸಿಟ್ಟಿದೆ ಅಬ್ಕಾರಿ ಇಲಾಖೆ ಮೇಲೆ. ದಯವಿಟ್ಟು ಸರ್ ಇದು ಏನ್ ಗೊತ್ತಾ,
ಅಲ್ಲ ಕರೆಕ್ಟ್ ಸರ್. ನಾನು ಹೇಳೋದು ಏನಾಗುತ್ತೆ ಅಂದ್ರೆ ನಾವು ಇದು ಒಟ್ಟು ಪ್ರತಿಯೊಂದನ್ನು ಯಾವಾಗಲೂ ನೋಡಕ್ ಆಗಲ್ಲ. ಬಟ್ ಅದಕ್ಕೋಸ್ಕರ ಮೀಟಿಂಗ್ ಕರೆದು ಎಲ್ಲ ಹೇಳಿ ಇವ್ರಿಗೆ ಪ್ರತಿಯೊಬ್ಬರು ಸಮೇತ ಫಸ್ಟ್ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಆದ್ರೂ ತೆಗಿತಾರೆ ಅಂದಾಗ ಕೇಸ್ ಮಾಡಿ ಸಸ್ಪೆಂಡೇ ಮಾಡಿಸ್ತೀನಿ ಸರ್. ನಾನೊಂದು 15 days ಇಂದ ಅಬ್ಸರ್ವ್ ಮಾಡಿದ್ದೀನಿ ಗುರುಗಳೇ. ನೋಡಿ ಯಾರು ಕೆಲಸ ಕಾರ್ಯಗಳಿಗೆ ಹೋಗೋದೇ ಇಲ್ಲ. ಎಲ್ಲ ಸಣ್ಣ ಪುಟ್ಟ ನಮ್ಮಲ್ಲಿ ಕೂಲಿ ಕಾರ್ಮಿಕರಿರೋದು ಎಲ್ಲ ಕುಡಿತಾರ ಮಲಗ್ತಾರೆ. ದಯವಿಟ್ಟು ಈಗ ಸೂರ್ಯ ಬಾರ್ ಹತ್ರ ಕಳಿಸ್ಕೊಡ್ಬೇಕು ನೀವು. ದಯವಿಟ್ಟು ಸರ್. ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್ 2025-26ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿದ್ದು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್, ವಿಶಾಲವಾದ ಆಟದ ಮೈದಾನ, ವಿಜ್ಞಾನ ಲ್ಯಾಬ್, ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅಬಕಾಸ್ ಕೂಡ ಕಲಿಸಲಾಗ್ತಾ ಇದೆ. ಮಕ್ಕಳಿಗೆ ಡ್ಯಾನ್ಸ್, ಕರಾಟೆ, ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ. ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ. ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್, ತಮ್ಮೇನಹಳ್ಳಿ, ಅಚ್ಯುತ್ ನಗರ ಪೋಸ್ಟ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9964693066 ಹಾಗೂ 08022222288.